ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಶ್ಯಾಮ್ ಭಾರದ್ವಾಜ್ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ನಿನ್ನೆ ವ್ಲಾಗ್ ನ ಮಿಸ್ ಮಾಡ್ಕೊಂಡಿದ್ರು ಒಂದ್ಸತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮತ್ತೆ ಏನು RCB ಜರ್ಸಿ ಹಾಕೊಂಡಿದ್ದೀನಿ ಅನ್ಕೋತಾ ಇದ್ದೀರಾ. ಇವತ್ತು RCB ಮ್ಯಾಚ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಪಬ್ಲಿಕ್ ನ ಹೋಗಿ ಕೇಳೋಣ ಯಾರ್ಯಾರು ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಸೊ ಹೋಗಿ ವಿಚಾರಿಸೋಣ ಬನ್ನಿ. ಮೇರಿ ಶ್ವೇತಾ. ನಮ್ಮ ಕುಮಾರ್ ಅಂತ. ಮೈ ಗುಡ್ ನೇಮ್ ರಕ್ಷಿತ್. ಓಕೆ, ನಿಮ್ಮ ಹೆಸರು? ಮನೋಜ್ ಅಂತ. ಸರ್ ನಿಮ್ಮ ಹೆಸರು? ರಾಹುಲ್. सर आपका नाम? हुसैन अहमद. ब्रदर ನಿಮ್ಮ ಹೆಸರು? इमरान. ಹಲೋ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ. ರಮ್ಯಾ. RCB. ಯಾಕಂದ್ರೆ ನಾವ್ ಕರ್ನಾಟಕ ಅಲ್ವಾ. ಹವೆವರ್ ಎಷ್ಟೇ ಆದ್ರೆ ನಾವ್ RCB ಸಪೋರ್ಟ್ ಮಾಡ್ತೀವಿ. ಕರ್ನಾಟಕದವ್ರು ಹೆಂಗಿದ್ರು ಕಪ್ ಗೆದ್ದಿಲ್ಲ ಅನ್ನೋ ಪರವಾಗಿಲ್ಲ, ಆಲ್ವೇಸ್ RCB. Shake it, body. Come on, move it, body. Shake it. ವಿರಾಟ್ ಕೊಹ್ಲಿ. ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗಿದೆ ಅಲ್ವಾ? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. RCB ಆಫ್ ಕೋರ್ಸ್. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾವೊಂದು 10 years ಇಂದ ನೋಡ್ತಾ ಇದ್ದೀವಿ. ಓಕೆ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಮಗೆ ಫಸ್ಟ್ ಸಪೋರ್ಟ್ ಮಾಡೋದೇ RCBಗೆ. ಬೆಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಬೇರೆ ಇನ್ಯಾರು ಇಷ್ಟ? ವಿರಾಟ್ ಕೊಹ್ಲಿ ಬಿಟ್ಟು ಇನ್ಯಾರು ಇಷ್ಟ? ವಿರಾಟ್ ಕೊಹ್ಲಿನೇ ನಂಬರ್ 1. ಅವ್ರನ್ನೇ ನಾವು ತುಂಬಾ ಇಷ್ಟಪಡ್ತೀವಿ. ನಿಮ್ಗೆ ಗೊತ್ತಾ ಯಾರು ಫಸ್ಟ್ RCB ಕ್ಯಾಪ್ಟನ್ ಆಗಿದ್ರು? RCBಗೆ ಕ್ಯಾಪ್ಟನ್ ಆಗಿದ್ದು ಅಂತನಾ? ಕ್ಯಾಪ್ಟನ್ ಎಲ್ಲ ಗೊತ್ತಿದೆ, ಬಟ್ ರೆಕಗ್ನೈಸ್ ಆಗ್ತಾ ಇಲ್ಲ, ಮೆಮೊರಿ ಬರ್ತಾ ಇಲ್ಲ, ಮರ್ತೋಗ್ಬಿಟ್ಟು. ಏನ್ ಹೇಳ್ತೀರಾ RCB ಬಗ್ಗೆ? ಏನಾದ್ರು ಲಾಸ್ಟ್ ಇಯರ್ RCBನಿಗೆ ಗೆದ್ರು, ಈ ವರ್ಷ ಅವರೇ ಗೆಲ್ಬೇಕು. ಯಾಕಂದ್ರೆ ತುಂಬಾ ಸತಿ ಅವರು ಕೈ ಬಿಟ್ಟು ಹೋಗಿದ್ದಾರೆ. ಈ ವರ್ಷ ಯಾವುದೇ ಕಾರಣಕ್ಕೂ ಬಿಡದಿರಂಗೆ ಗೆಲ್ಲೇಬೇಕು. ನಮ್ ಸಪೋರ್ಟ್ ಯಾವತ್ತಿದ್ರು RCBಗೆ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಸರ್ ಮ್ಯಾಚ್? ಸೀಸನ್ 1 ಇಂದ ನೋಡ್ತಾ ಇದೀವಿ. ನಿಮ್ಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ಮತ್ತೆ ಹೋದ ವರ್ಷ ಕಪ್ ಗೆಲ್ತು ಅಲ್ವಾ? ಸೊ ನೀವು ಅವಾಗ ಫೀಲಿಂಗ್ ಆಗಿದೆ? ಫೀಲಿಂಗ್ ಅಂತೂ ಹೇಳಕ್ ಆಗಲ್ಲ. ದಟ್ ಇಸ್ ಲೈಕ್ ನಾವು ತುಂಬಾ ಖುಷಿ ಪಡ್ಕೊಂಡ್ವಿ ಆ ದಿನ. ಯಾಕೆಂದ್ರೆ ಅನ್ಬಿಲೀವೇಬಲ್ ಅದು. ಲೈಕ್ ಫೈನಲ್ ಬಾಲ್ ತನಕ ವಿ ವರ್ ಲೈಕ್ ಸೋ ಎಕ್ಸೈಟೆಡ್ ಅಂಡ್ ತುಂಬಾ ಖುಷಿ ಆಯ್ತು. ಫಸ್ಟ್ ಕ್ಯಾಪ್ಟನ್ ರಾಹುಲ್ ದ್ರಾವಿಡ್ ಸರ್. 2008 ಅಲ್ಲಿ ಕ್ಯಾಪ್ಟನ್ ಆಗಿದ್ದು ರಾಹುಲ್ ದ್ರಾವಿಡ್ ಸರ್. ಹೌದು. ಸೊ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಾವು RCB ಡೆಲ್ಲಿ. ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. 2026 ಹೊಸದಾಗಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಲಾಸ್ಟ್ ಸಲ ಕಪ್ ಗೆದ್ದಿದ್ದೀವಿ, ಈ ಸಲನೂ ಕಪ್ ನಮ್ದೆ. ನಮ್ದು ಡೆಲ್ಲಿ ಅಷ್ಟೇ. ನಾವು ಡೆಲ್ಲಿ ಅಷ್ಟೇ ನೋಡ್ಕೋಬಹುದು. ನೋಡ್ತೀನಿ, ಆದ್ರೆ ಡೆಲ್ಲಿಗೆ ಅಷ್ಟೇ ನಮ್ ಸಪೋರ್ಟ್. RCB. ಓಕೆ, ಸೂಪರ್. ಓಕೆ, ಇವಾಗ ಹೋದ ವರ್ಷ ಮ್ಯಾಚ್ ಗೆಲ್ತಲ್ವಾ, ನಿಮ್ ಫೀಲಿಂಗ್ ಹೇಗಿತ್ತು? ಒಂಥರ ಅನ್ರಿಯಲ್ ಆಗಿತ್ತು ಹೇಳ್ಬೇಕಂದ್ರೆ. ಗೆಲ್ತಾರಂತ ಪ್ರತಿ ವರ್ಷ ನಂಬಿಕೆ ಇಟ್ಕೊಂಡೆ ಸಪೋರ್ಟ್ ಮಾಡ್ತಿದ್ವಿ. ಹೋದ್ ಸಲ ಗೆದ್ದಿದ್ದಾರೆ, ತುಂಬಾ ಖುಷಿ ಆಯ್ತು. 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ. ಸೊ
ओके थैंक यू सो मच। आप किसका फैन हो? विराट कोहली का फ्रेंड है। भैया जल्दी कन्नड़ सीखना है। जय जय। हो गया ना, लेकिन तो अभी 1 साल नहीं हुआ, उसके लिए तो थोड़ा प्रॉब्लम है। बोलिए मैं ನಾನು 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 ಬೇಗ ಬೇಗ ಕನ್ನಡ ಕಲಿತೀನಿ. ಕನ್ನಡ ಕಲಿತೀನಿ. ನನ್ನ ಕನ್ನಡ ನನ್ನ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನೀವು ಎಷ್ಟು ವರ್ಷದಿಂದ IPL ಮ್ಯಾಚ್ ನೋಡ್ತಾ ಇದ್ದೀರಾ? ಸುಮಾರು ಮೋರ್ ದನ್ 12 ಇಯರ್ಸ್. ಮತ್ತೆ ನೀವು ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಇದ್ದೆ. ಲಾಸ್ಟ್ 3 ಇಯರ್ಸ್ ಇಂದ RCB ಫಸ್ಟ್ ಮ್ಯಾಚ್ ಇದೆ, ಬಟ್ ಈ ಟೈಮ್ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು, ಸೊ ತುಂಬಾ ಎಕ್ಸೈಟೆಡ್ ಇದ್ವಿ. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಲ್ಮೋಸ್ಟ್ ಬ್ಯಾನ್ ಆಗಕ್ಕಿತ್ತು ಲಾಸ್ಟ್ ಇಯರ್ ಇವೆಂಟ್ ಇಂದ, ಆದ್ರೆ ಈ ಟೈಮ್ ಒಂದು ಗೌರ್ಮೆಂಟ್ ಕೂಡ ತುಂಬಾ ಹೆಲ್ಪ್ ಮಾಡಿ ಮತ್ತೆ RCB ಮ್ಯಾಚಸ್ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯಕ್ಕಿದೆ. 7 ಮ್ಯಾಚಸ್ ನಡಿಬೇಕಾಗಿತ್ತು, ಓನ್ಲಿ 5 ನಡೀತಿದೆ. ಸೊ ವೆರಿ ಇಂಟ್ರೆಸ್ಟೆಡ್. ಸೂಪರ್. ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆಲ್ವೇಸ್ RCB, ಕನ್ನಡಿಗಸ್ RCB. ನೀವಿವಾಗ ಹೇಳಿದ್ರಿ ಲಾಸ್ಟ್ ಟೈಮ್ ಈ ತರ ಇವೆಂಟ್ಸ್ ಆಯ್ತು ಅಂತ. ಸೊ ನಿಮ್ಗೆ ಡೇಟ್ ಕನ್ಫರ್ಮ್ ಆಗಿ ಗೊತ್ತಾ? ಎಷ್ಟನೇ ವರ್ಷದಲ್ಲಿ ನಾವು 2025 ಅಲ್ಲಿ ಡೇಟ್ ಯಾವಾಗ ಕಪ್ ಗೆದ್ದಿದ್ದು ಅಂತ ಗೊತ್ತಾ? ಹಾ, ಸೊ ಜೂನ್ ಅಲ್ಲಿ ಗೆದ್ದಿದ್ ನಾವು, ಯಾಕಂದ್ರೆ ಫಸ್ಟ್ ಈ ವಾರ್ಗೋಸ್ಕರ ಶಿಫ್ಟ್ ಆಗಿತ್ತು. ಸೊ 3rd ಆಫ್ ಜೂನ್ಗೆ ನಾವು ಗೆದ್ದಿದ್ದು, 4th ಆಫ್ ಜೂನ್ ಈ ಇನ್ಸಿಡೆಂಟ್ ಆಗಿದ್ದು. ನೆಕ್ಸ್ಟ್ ಡೇ ನಮಗೂ ಬೇಜಾರಿದೆ ಪಾಪ ಈ ತರ ಆಗಿದ್ರಿಂದ. ಸೊ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಇಲ್ಲ ಅಂತ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? RCB ಆಫ್ ಕೋರ್ಸ್, ಬೆಂಗಳೂರು RCB. ನಿಮ್ಗೆ ಯಾರು ಇಷ್ಟ ಮ್ಯಾಮ್ RCB ಅಲ್ಲಿ? ನಂಗೆ ದೇವದತ್ ಪಡಿಕ್ಕಲ್ ಇಷ್ಟ, ವಿರಾಟ್ ಕೊಹ್ಲಿ ಇಷ್ಟ, ಮತ್ತೆ ಹೇಸಲ್ವುಡ್ ಇಷ್ಟ, ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಇಷ್ಟ. ಯಾಕೆ ಮ್ಯಾಮ್ ಅವರೇ ಇಷ್ಟ? ಅವ್ರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ಗೆ ಹೋಗಿ ವಿನ್ ಆಗೋದಕ್ಕೂ ಹೇಸಲ್ವುಡ್ ಅದೆಲ್ಲ ಅವರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಕೃಣಾಲ್ ಪಾಂಡ್ಯ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಹಿ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗೆಟಿಂಗ್ ಅಸ್ ವಿನ್. ಯಾಕೆ RCB ಟೀಮೇ? ಬೆಂಗಳೂರು ನಮ್ ಕರ್ನಾಟಕ, ನಮ್ಮೂರು. ಇವಾಗ ಫಸ್ಟ್ ಮ್ಯಾಚ್ ನೀವು ನೋಡಿದ್ದೀರಾ? ಫಸ್ಟ್ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಫಸ್ಟ್ ಮ್ಯಾಚ್ ನೋಡಿದ್ದೀರಾ? ಇಲ್ಲ. ಯಾಕೆ ಕೇಳಿದೆ ಅಂದ್ರೆ, ನಿಮ್ಗೆ ಫಸ್ಟ್ ಮ್ಯಾಚ್ ಅಲ್ಲಿ ಯಾರು ಕ್ಯಾಪ್ಟನ್ ಆಗಿದ್ರು ಅಂತ ನಿಮ್ಗೆ ಗೊತ್ತಾ? ಇಲ್ಲ, ಅಷ್ಟೊಂದು ಫಾಲೋ ಮಾಡಿಲ್ಲ. ಇವಾಗ ಈ ಸತಿ ಏನಾದ್ರು ನಾವು ಕಪ್ ಗೆದ್ರೆ ನೀವು ಫಸ್ಟ್ ಥಿಂಗ್ ಏನ್ ಮಾಡ್ತೀರಾ? ಸೆಲೆಬ್ರೇಟ್. ಆಕ್ಚುಲಿ ಲಾಸ್ಟ್ ಟೈಮ್ ಹೋಗೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ಸತಿ ಹೋಗೋಣ ಇದು ಸ್ಟೇಡಿಯಂ ಹತ್ರ ಅಂತ. ಸೂಪರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪಬ್ಲಿಕ್ ಹತ್ರ ಮಾತಾಡಿದಾಯ್ತು. ಸೊ ಇವಾಗ ಮ್ಯಾಚ್ ನೋಡಕ್ ಹೋಗೋಣ. ಮ್ಯಾಚ್ ನೋಡಕ್ಕಿಂತ ಮುಂಚೆ RCB ಬಗ್ಗೆ ಒಂದೆರಡು ಮಾತು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಗೊತ್ತು RCB ಹೋದ ವರ್ಷ June 3rd ಗೆದ್ದಿದ್ದಾಯ್ತು ಅಂತ. 18 ವರ್ಷ ಸತತವಾಗಿ ಪ್ರಯತ್ನ ಪಟ್ಟು ಗೆದ್ದಿದ್ದಾರೆ. ಹೆಮ್ಮೆ ಆದಂತ ವಿಚಾರ. ಹೌದು. ಯಾಕೆ ನಾನು ಇದನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ, June 3rd ಮ್ಯಾಚ್ ಗೆದ್ದಿದ್ದಾದ್ಮೇಲೆ June 4th ನಂದು ಬರ್ತ್ಡೇ. ಎಂತ ಖುಷಿ ಮೂಮೆಂಟ್ ಗೊತ್ತಾ ನನಗೆ. ಅವತ್ತಿನ ದಿನ ರಾತ್ರಿ ಕಣ್ಣಲ್ಲಿ ನೀರೇ ಬಂದ್ಬಿಡಿತ್ತು ನನಗೆ. ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇರಲಿಲ್ಲ. ಅವತ್ತಿನ ದಿನ ಎಲ್ಲ ನಾನು ಫುಲ್ ಸಖತ್ ಖುಷಿಯಾಗಿದ್ದೆ. ಅದರದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ಅವತ್ತಿನ ನೈಟ್ ನಾವು ಯಾಕೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. The final ball. And after 18 years, here's the answer. Oh, yeah!
ಸೊ ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಲೈನ್ಸ್ ಕೂಡ ಸಿಗಲ್ಲ, ಅಷ್ಟೊಂದು ಖುಷಿ ಆಗಿತ್ತು ನನಗೆ. ಇವಾಗ್ಲೂ ನೋಡಿ ಇಮೋಷನಲ್ ಆಗ್ತಾ ಇದ್ದೀನಿ. ಹೇಗೆ ಹೇಳೋದು, ಆ ಫೀಲಿಂಗು ನನ್ ಮಗನ್ ಸಖತ್ತಾಗಿರುತ್ತೆ. ನನ್ ಬರ್ಡೇ ದಿನ ನಂಗೆ ಒಳ್ಳೆ ಗಿಫ್ಟ್ ಸಿಕ್ಕಿತ್ತು. ಸೂಪರ್, ಥ್ಯಾಂಕ್ ಯು RCB. ಯಾವಾಗೆಲ್ಲ ಅವತ್ತಿನ ದಿನದ್ದು ನಾನು ನೆನ್ಸ್ಕೋತೀನೋ ನಂಗೆ ಒಂದ್ ಹಾಡು ಜ್ಞಾಪಕ ಬರುತ್ತೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೊನೆವರೆಗೂ ನೆನಪಿಡುವೆ ಜೈ RCB ಕಮೆಂಟ್ ಮಾಡಿ. ಗೈಸ್, ನನ್ನ ಫ್ರೆಂಡ್ ಬಂದಿದ್ದಾನೆ, ಅವನ್ನ ಮಾತಾಡ್ಸೋಣ. ಕೌಶಿಕ್, ಏನ್ ಹೇಳ್ತೀಯ ನೀನು? ಇವಾಗಿನ ಮ್ಯಾಚ್ ಗೆಲ್ಬೋದಲ್ವಾ? ಸಿಂಪಲ್ ಮ್ಯಾಚ್ ಗೆಲ್ತಾರೆ. ಓಕೆ, ನೀನ್ ಯಾರಿಗೆ ಸಪೋರ್ಟ್ ಮಾಡ್ತೀಯಾ? ನಾನು ಚೆನ್ನೈ. ಒಂದ್ ನಿಮಿಷ. RCB ಗೆದ್ರು ಫಸ್ಟ್ ಮ್ಯಾಚ್. ಓಕೆ, ನನ್ನ ಫ್ರೆಂಡ್ ನ ಮಾತಾಡ್ಸೋದ್ ಕಂಟಿನ್ಯೂ ಮಾಡೋಣ. ಹೇಳ್ತಿದ್ದೆ ಹೇಳು. ಏನಿಲ್ಲ ಬ್ರೋ, ಸಿಂಪಲ್ ಮ್ಯಾಚ್ ಗೆಲ್ತಾರೆ ಅಂತ ಹೇಳಿದೆ. ಗೊತ್ತಾಯ್ತು. ಓಕೆ ಬ್ರೋ. ಇವಾಗ ನೆಕ್ಸ್ಟ್ ನೀನ್ ಹೇಳಿದ್ರೆ ಸರಿ, ನೀನ್ ಯಾರು ಸಪೋರ್ಟ್ ಮಾಡ್ತೀಯ? ಚೆನ್ನೈ. ಇವಾಗ ನೀನು ಚೆನ್ನೈ ಸಪೋರ್ಟ್ ಮಾಡ್ತಾ ಇದೆಯಲ್ವಾ? ಹೌದು ಬ್ರೋ. ಯಾಕೆ ನೀನ್ ಚೆನ್ನೈಗೆ ಸಪೋರ್ಟ್ ಮಾಡ್ಬೇಕು? ಹಾ ಬ್ರೋ, ಚೆನ್ನೈಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ? ಚೆನ್ನೈಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ? ಚೆನ್ನೈ ಸಪೋರ್ಟ್, ಧೋನಿ ಇಷ್ಟ ಅದಕ್ಕೆ. ಸೂಪರ್. ಓಕೆ, ಎಷ್ಟು ವರ್ಷ ಆಯ್ತು ನೀನು IPL ನೋಡಕ್ ಶುರು ಮಾಡಿ? ಆಲ್ಮೋಸ್ಟ್ 2011. ಸೂಪರ್. 2011 ಅಂತ ಹೇಳ್ತಾ ಇದ್ಯಾ? ಸೊ CSK ಫಸ್ಟ್ ಮ್ಯಾಚ್ ಗೆದ್ದಿದ್ದೆ ಯಾವಾಗ? ಬ್ರೋ, CSK ಫಸ್ಟ್ ಕಪ್ ಗೆದ್ದಿದ್ದೆ 2010 ಬ್ರೋ. ಶಬ್ಬಾಸ್ ಬೇಟಾ. ಸೂಪರ್. ನೋಡು, ನೀನು ಒಂದ್ ವರ್ಷ ಹಿಂದೆ ನೋಡಿದ್ರೆ ನೀನು ಕಪ್ ಗೆಲ್ಲೋದನ್ನ ನೋಡಬಹುದಿತ್ತಾ? ಬ್ರೋ, ಅವಾಗಿನ ನಾನು ಚೈಲ್ಡ್ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಓ ಸೂಪರ್ ಬಿಡು ನೀನು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಆಕ್ಚುಲಿ ನೀವು ಕೇಳಿದ್ರಿ ಗೊತ್ತಾ, 2011 ಇಂದ 10 ಅಲ್ಲಿ ನೋಡಿದ್ರೆ ನೀವು ಒಂದು ಕಪ್ ನೋಡ್ಬೋದಿತ್ತು ಅಂತ. ಬ್ರೋ, ಅವಾಗ ನನ್ಗೆ ಇನ್ನೂ ಮೆಚೂರ್ ಆಗಿದ್ದಿಲ್ಲ ಮೈಂಡ್, ಅವಾಗ ನನ್ಗೆ ಗೊತ್ತಿಲ್ಲ. 2011 ನಾನು ಕ್ರಿಕೆಟ್ ನೋಡಕ್ ಸ್ಟಾರ್ಟ್ ಮಾಡಿದ್ದೆ. ಪರವಾಗಿಲ್ಲ. ನಿಮ್ಗೆ ಯಾವ್ದು ತುಂಬಾ CSK ಅಂದ್ರೆ ಇಷ್ಟ, ಸೊ ಅದಕ್ಕೆ ನಿಂಗೆ 2011 ನೋಡಕ್ ಶುರು ಮಾಡಿದಾಗ್ಲೇನೆ ನಿಂಗೆ ಗಿಫ್ಟ್ ಆಗಿ ಒಂದ್ ಕಪ್ ಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಗಿಫ್ಟ್ ಆಗಿ ಕೊಟ್ಟಿರೋದು ವರ್ಲ್ಡ್ ಕಪ್ ಬ್ರೋ. ಫಸ್ಟ್ ಬಂದಿದ್ದು ನನಗೆ ವರ್ಲ್ಡ್ ಕಪ್. ಸೂಪರ್. ಇವಾಗ ನಿಂಗೊಂದು ಕೇಳ್ತೀನಿ. ಕೇಳಿ. ನಿನ್ ಕೈಲಾಗತ್ತ ಮಾಡಕ್ಕೆ? ಏನ್ ಹೇಳಿದ್ರು ಆದ್ರೆ ಮಾಡೋಣ. ನಾನು ನಿಂಗೆ ಇವತ್ತು ಆಚೆ ಕಡೆ ಟ್ರೀಟ್ ಕೊಡಿಸ್ತೇನೆ. ಈ ಸಲ ಕಪ್ ನಮ್ದೆ ಅಂತ ಯಾರ್ದು ಹೇಳ್ಬೇಕಿಷ್ಟೇ. ಈ ಸಲ ಕಪ್ ನಮ್ದು ಅಂತ ಹೇಳ್ಬೇಕು. ಧೋನಿ ಇರೋರ್ಗು ಆಗಲ್ಲ. You very chalak, bro. More chalak. Chalak, bro, chalak. ಓಕೆ ಬಾಯ್ ಅಂತ ಹೇಳ್ಬಿಟ್ಟು. Bye guys. ಹಾ ಗೈಸ್, ಮ್ಯಾಚ್ ಗೆದ್ದಿದ್ದಾಯ್ತು. ಜಸ್ಟ್ ಕರೆಂಟ್ ಹೊಟ್ಟೋಯ್ತು ಮ್ಯಾಚ್ ಮುಗಿದ್ಮೇಲೆ. ಸೊ ಅದಕ್ಕೆ ಫ್ಲಾಶ್ ಲೈಟ್ ಎಲ್ಲ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಖತ್ ಎನರ್ಜಿಯಿಂದ ನಮ್ಮ ಹುಡುಗರು ಮ್ಯಾಚ್ ಗೆದ್ರು. ಯಾವಾಗ್ಲೂ ಫಸ್ಟ್ ಮ್ಯಾಚ್ ನ ದೇವ್ರಿಗೆ ಕೊಡ್ತಾ ಇದ್ರು. ಈ ಸತಿ ದೇವ್ರಿಗೆ ಕೊಟ್ಟಿಲ್ಲ, ಅಭಿಮಾನಿ ದೇವ್ರಿಗೆ ಕೊಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ. ಇದೆಲ್ಲ ಇದೆ, ಅವ್ರು ಆಡಿದ್ದೆಲ್ಲ ನೋಡಿದ್ರೆ
ಈ ಸತಿನೂ ನಮ್ದೇ ಕಪ್ ಆಗತ್ತೆ. ಏನಂತೀರಾ? ಈ ಸಲ ಕಪ್ ನಮ್ದು. ಸೊ ಇವತ್ತು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಓಡಾಡಿದ್ದು ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು. ಸೊ ನಾಳೆ ಸಿಗೋಣ. ನಮಸ್ಕಾರ.